Hello everyone, welcome to the Jessie classes. Today I am going to teach you in the 10th standard social science first lesson Advent of Europeans to India. So 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಬರುವಂತ ಮೊದಲನೇ ಪಾಠವಾಗಿರತಕ್ಕಂತಹ ಭಾರತದಲ್ಲಿ ಯುರೋಪಿಯನರ ಆಗಮನದ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣಂತೆ. ಮೊದಲನೇದಾಗಿ ವೆರಿ ಫಸ್ಟ್ ಇಷ್ಟು ಪಾಯಿಂಟ್ಗಳನ್ನು ಟೋಟಲಿ 1 2 3 4 5 6 7 ಪಾಯಿಂಟ್ಸ್ ಇದೆ. ಈ 7 ಪಾಯಿಂಟ್ ಅಲ್ಲಿ ಇವತ್ತು ಎಷ್ಟಾಗುತ್ತೋ ಅಷ್ಟು ಪಾಯಿಂಟ್ಸ್ ಗಳನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಪಾಯಿಂಟ್ ಇಸ್ ದ ಟ್ರೇಡ್ ರಿಲೇಶನ್ಶಿಪ್ ಬಿಟ್ವೀನ್ ದ ಇಂಡಿಯಾ ಅಂಡ್ ಯುರೋಪ್ ಅಂತ ನಾವಿಲ್ಲಿ ಹೇಳ್ತೀವಿ. ಸೊ ಕನ್ನಡದಲ್ಲಿ ಆದ್ರೆ ಭಾರತದೊಂದಿಗೆ ಭಾರತ ಮತ್ತು ಯುರೋಪಿಯನರ ನಡುವೆ ಇದ್ದಂತಹ ಒಂದು ವ್ಯಾಪಾರದ ಸಂಬಂಧ ಹೇಗಿತ್ತು ಅನ್ನೋದನ್ನ ನಾವಿಲ್ಲಿ ನೋಡೋಣ. ಸೊ ಇದರಲ್ಲಿ ಈ ಮೊದಲನೇ ಪಾಯಿಂಟ್ ಅಲ್ಲಿ ಏನಿದೆ ಅಲ್ಲ, ದ ಟ್ರೇಡ್ ರಿಲೇಶನ್ಶಿಪ್ ಬಿಟ್ವೀನ್ ದ ಇಂಡಿಯಾ ಅಂಡ್ ಯುರೋಪ್ ಅಂತ ಇದೆ ಅಲ್ಲ ಇದು. ಅಂಡ್ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ದ ಫಾಲ್ ಆಫ್ ದ ಕಾನ್ಸ್ಟಾಂಟಿನೋಪಲ್, ಅಂದ್ರೆ ಕಾನ್ಸ್ಟಾಂಟಿನೋಪಲಿನ ಒಂದು ನಾಶ ಅಥವಾ ಕಾನ್ಸ್ಟಾಂಟಿನೋಪಲ್ ಅನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಅಂಡ್ ಮೂರನೇದು ಎ ನ್ಯೂ ಸಿ ರೂಟ್ ಟು ದ ಇಂಡಿಯಾ, ಭಾರತಕ್ಕೆ ವ್ಯಾಪಾರಕ್ಕೋಸ್ಕರವಾಗಿ ಹೊಸದಾದಂಥ ಜಲಮಾರ್ಗವನ್ನ ಹಿಡಿದಿರ್ತಕ್ಕಂತಹದ್ದು. ನೆಕ್ಸ್ಟ್ ದ ಯುರೋಪಿಯನ್ ಟ್ರೇಡ್ ಕಂಪನೀಸ್, ಯುರೋಪಿಯನ್ ಟ್ರೇಡ್ ಕಂಪನೀಸ್ಗಳು ಹೇಗೆ ಭಾರತದಲ್ಲಿ ಹುಟ್ಕೊಂಡು, ಅಂದ್ರೆ ಭಾರತದಲ್ಲಿ ಯುರೋಪಿಯನ್ನರ ಒಂದು ವ್ಯಾಪಾರ ಕಂಪನಿಗಳು ಹೇಗೆ ಹುಟ್ಕೊಂಡು ಅಥವಾ ಸ್ಥಾಪನೆ ಆದವು. ನಂತರ ದ ಕಾಂಪಿಟೇಷನ್ ಬಿಟ್ವೀನ್ ದ ಇಂಗ್ಲಿಷ್ ಅಂಡ್ ಫ್ರೆಂಚ್. ಸೊ ಇದೆಲ್ಲ ಆದ ನಂತರ ಬ್ರಿಟಿಷರು ಮತ್ತು ಅಥವಾ ಇಂಗ್ಲಿಷರು ಅಥವಾ ಫ್ರೆಂಚರ ನಡುವೆ ಇದ್ದಂಥ ಸ್ಪರ್ಧೆ ಏನು ಅನ್ನುವ ಅದ್ರ ಬಗ್ಗೆ ನಾವಿವತ್ತು ಆದಷ್ಟು ಎಷ್ಟು ಪಾಯಿಂಟ್ ಆಗುತ್ತೋ ಅಷ್ಟು ನಾವಿವತ್ತು ಕವರ್ ಮಾಡ್ತಾ ಹೋಗೋಣ. ವೆರಿ ಫಸ್ಟ್ ದ ಟ್ರೇಡ್ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ಯುರೋಪ್. ಮೊದಲನೇದಾಗಿ ಭಾರತ ಮತ್ತು ಯುರೋಪಿನ ನಡುವೆ ಇದ್ದಂತ ವ್ಯಾಪಾರ ಸಂಬಂಧ ಹೇಗಿತ್ತು ಅನ್ನೋದು ನೋಡೋದಾದ್ರೆ ಇಲ್ಲಿ ದೇ ವೇರ್ ದ ಟ್ರೇಡ್ ಅಂಡ್ ಕಾಮರ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ಯುರೋಪ್ ಸಿನ್ಸ್ ಏನ್ಷಿಯಂಟ್ ಟೈಮ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಭಾರತದಲ್ಲಿ ನೋಡಿ ದೇ ವೇರ್ ಟ್ರೇಡ್ ಅಂಡ್ ಕಾಮರ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ಯುರೋಪ್ ಸಿನ್ಸ್ ಏನ್ಷಿಯಂಟ್ ಟೈಮ್ ಅಂತ ಹೇಳ್ತೀವಿ. ಅಂದ್ರೆ ಭಾರತದಲ್ಲಿ ಯುರೋಪಿಯನ್ನರ ಮತ್ತು ನಮ್ಮ ಭಾರತೀಯರ ಒಂದು ವ್ಯಾಪಾರ ಸಂಬಂಧ ಹೇಗಿತ್ತು, ಇಬ್ಬರ ಮಧ್ಯದಲ್ಲಿ ಯಾವಾಗಿನಿಂದ ಇತ್ತು ಅಂದ್ರೆ ಏನ್ಷಿಯಂಟ್ ಟೈಮ್, ಅಂದ್ರೆ ಪುರಾತನ ಕಾಲದಿಂದಲೂ, ಅಂದ್ರೆ ಇಂದಿನ ಕಾಲದಿಂದಲೂ, ಅಂದ್ರೆ ಪಾಸ್ಟ್ ಟೆನ್ಸ್, ಅಂದ್ರೆ ಪುರಾತನ ಕಾಲದಿಂದಲೂ ಇತ್ತು ಅನ್ನುವಂಥದ್ದು, ಇತ್ತೀಚೆಗೆ ಬಂದಂತ ಸಂಬಂಧ ಅಂತ ಅಲ್ಲ. ಸೊ ಇತಿಹಾಸದಲ್ಲಿ ಬರುವಂತಹ 3 ಭಾಗಗಳಲ್ಲಿ ಪ್ರಾಚೀನ, ಮಧ್ಯಕಾಲೀನ ಇತಿಹಾಸ ಹಾಗೂ ನವಯುಗದ ಇತಿಹಾಸ ಅಂತ ಹೇಳ್ತೀವಲ್ಲ, ಸೊ ಹಂಗೆ ಇಲ್ಲಿ ಅಂತ ಪ್ರಾಚೀನ ಕಾಲದಲ್ಲಿ ಇತಿಹಾಸ, ಏನ್ಷಿಯಂಟ್, ಮೆಡಿವಲ್ ಅಂಡ್ ನ್ಯೂ ಹಿಸ್ಟ್ರಿ ಅಂತ ನಾವು ಹೇಳ್ತೀವಲ್ಲ, ಇಲ್ಲಿ ಏನ್ಷಿಯಂಟ್ ಟೈಮ್ ಇಂದನೂ ಸಹ ಇವರಿಬ್ಬರ ನಡುವೆ ಅಂದ್ರೆ ಇಂಡಿಯಾ ಮತ್ತು ಯುರೋಪನ ನಡುವೆ ಒಂದು ವ್ಯಾಪಾರ ಸಂಬಂಧ ಇತ್ತು ಅಂತ ನೋಡ್ತೀವಿ. ನೆಕ್ಸ್ಟ್ ಪಾಯಿಂಟ್, there was a great demand for India since spice like pepper, cardamom, ginger and many other spices in Europe. ಯಾಕೆ ಇವರಿಬ್ಬರ ನಡುವೆ ಇಷ್ಟೊಂದಾದಂಥ ಬಾಂಧವ್ಯ ಇತ್ತು ವ್ಯಾಪಾರಕ್ಕೆ ಅಂತ ನೋಡೋದಾದ್ರೆ there was a great demand for the Indian spices. ಯುರೋಪಿನಲ್ಲಿ ಏನಾಗಿತ್ತು ಅಂದ್ರೆ ಇಂಡಿಯನ್ ಸ್ಪೈಸಸ್, ಇಂಡಿಯನ್ನಿನ ಸಾಂಬಾರು ಪದಾರ್ಥಗಳಿಗೆ ಬಹಳವಾದಂತಹ ಒಂದು ಬೆಲೆಯಲ್ಲಿ ಇತ್ತು. ಅಂದ್ರೆ ಅಲ್ಲಿಯ ಜನರು ಅದನ್ನು ತುಂಬಾನೇ ಉಪಯೋಗಿಸ್ತಾ ಇದ್ರು. ಸೊ ಹಾಗಾಗಿ ಏನಾಗ್ತಾ ಇತ್ತು, ಇಲ್ಲಿ ಯುರೋಪಿಯನ್ಸ್ ಬಂದ್ಬಿಟ್ಟು ಇಂಡಿಯಾದವರ ಜೊತೆಯಲ್ಲಿ ಸ್ಪೈಸಸ್ ಲೈಕ್ ಸಾಂಬಾರ ಪದಾರ್ಥಗಳಾಗಿರ್ತಕ್ಕಂತಹ ಪೆಪ್ಪರ್, ಮೆಣಸಾಗಿರ್ಬೋದು, ದಾಲ್ಚೀನಿ ಆಗಿರ್ಬೋದು, ಆಮೇಲೆ ನಾವು ನಿಮ್ಮ ಮನೇಲೆಲ್ಲ ನಿಮ್ಮಮ್ಮ ಮಸಾಲೆ ಪುಡಿ ಮಾಡ್ಲಿಕ್ಕೆಲ್ಲ ಒಂದು ಲಿಸ್ಟ್ ಇರ್ತಾರೆ ನೋಡ್ರಿ, ಆ ಥರ ಇರುತ್ತೆ. ಅಂದರೆ ಕೊತ್ತಂಬರಿ ಕಾಳು ಆಗಿರಬಹುದು, ಏಲಕ್ಕಿ ಆಗಿರಬಹುದು, ಅಥವಾ ಜಿಂಜರ್, ಶುಂಠಿ ಆಗಿರಬಹುದು, ಇಂಥದ್ದೆಲ್ಲದ ಏನಾಗಿದೆ ಅಲ್ಲಿ ಯುರೋಪಿನಲ್ಲಿ ಮೆನಿ ಅದರ್ ಸ್ಪೈಸಸ್ ಇನ್ ಯುರೋಪಿನಲ್ಲಿ ಅದು ಹೆಚ್ಚು ಬೆಲೆಯನ್ನು ಬಾಳ್ತಾ ಇತ್ತು. ಹಾಗಾಗಿ ಯುರೋಪಿಯನ್ನರು ಭಾರತದಲ್ಲಿ ಹುಡುಕಿಕೊಂಡು ಬಂದು ಅವರು ವ್ಯಾಪಾರವನ್ನ ಮಾಡ್ತಾ ಇದ್ರು. And the third point, the trade relationship between India, Europe and other Asian countries continued even during the Middle Ages. ನಾನು ನಿಮಗೆ ಫಸ್ಟ್ ಪಾಯಿಂಟ್ ಹೇಳಿದೆ, ಏನ್ಷಿಯಂಟ್ ಟೈಮ್ ಇಂದನೂ ಶುರುವಾಗಿತ್ತು ಇದು. ಅಲ್ಲಿಂದ ಮಿಡಲ್ ಏಜಸ್, ಮಧ್ಯಕಾಲೀನವಾಗಿರ್ತಕ್ಕಂಥ ಇತಿಹಾಸದವರೆಗೂ ಸಹ ಈ ಟ್ರೇಡ್ ರಿಲೇಶನ್ಶಿಪ್ಪು ಇಂಡಿಯಾ, ಭಾರತ, ಯುರೋಪ್ ಮತ್ತು ಏಷಿಯನ್ ಕಂಟ್ರೀಸ್ ಅಂದ್ರೆ ಏಷ್ಯಾ ಖಂಡದಲ್ಲಿರುವಂತಹ ಹಲವಾರು ರಾಷ್ಟ್ರಗಳ ಜೊತೆಯಲ್ಲಿ ಈ ಒಂದು ಮಿಡಲ್ ಏಜಸ್ ಅಂತ ಅಂದ್ರೆ ಮಧ್ಯಯುಗೀನ ಇತಿಹಾಸದವರೆಗೂ ಅಥವಾ ಮಧ್ಯಯುಗೀನ ಕಾಲದವರೆಗೂ ವ್ಯಾಪಾರ ನಡೆದಿತ್ತು. ಎಲ್ಲಿಂದ ಏನ್ಷಿಯನ್ ಟೈಮ್ ಇಂದ ಇಲ್ಲಿವರೆಗೂ ಸಹ ನಡೆದಿತ್ತು, ಮಿಡಲ್ ಏಜ್ ವರೆಗೂ ಅಂತ ನಾವು ಹೇಳ್ತೀವಿ. ಅಂಡ್ ನೆಕ್ಸ್ಟ್ The fourth point, the Arab merchants carried Asian
merchandise into ಕಾನ್ಸ್ಟಾಂಟಿನೋಪಲ್ ಆಫ್ ಈಸ್ಟರ್ನ್ ರೋಮನ್. ಸೊ ಇಲ್ಲಿ ರೋಮನ್ ಎಂಪೈರ್ಸ್ ಹತ್ರ ಇವರು ಬರ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ದ ಅರಬ್ ಮರ್ಚೆಂಟ್ಸ್ ಕ್ಯಾರಿಡ್ ಏಷಿಯನ್ ಮರ್ಚನೈಡ್ಸ್ ಅಂದ್ರೆ ಇದು ಪಾಯಿಂಟ್ ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಸರಕುಗಳು ಅಂತ ಹೇಳ್ತೀವಿ, ಅಥವಾ ಇದಕ್ಕೆ ಇನ್ನೊಂದು ಮೀನಿಂಗ್ ದ ಮರ್ಚನೈಡ್ಸ್ ಅನದರ್ ಮೀನಿಂಗ್ ಅಂತ ಹೇಳಿದ್ರೆ ಗೂಡ್ಸ್ ಅಂತ ನಾವು ಹೇಳ್ತೀವಿ. ಮರ್ಚೆಂಟ್ ಅಂತ ಬಂದ್ರೆ ವ್ಯಾಪಾರಿ ಆಗುತ್ತೆ, ಮರ್ಚನೈಡ್ಸ್ ಅಂತ ಬಂದ್ರೆ ಸರಕು ಅಥವಾ ಗೂಡ್ಸ್ ಅಂತ ನಾವು ಹೇಳ್ತೀವಿ. ಇಲ್ಲೇನ್ ಮಾಡಿದ್ರು, ದ ಅರಬ್ ಮರ್ಚೆಂಟ್ಸ್ ಕ್ಯಾರಿಡ್ ಏಷಿಯನ್ ಮರ್ಚನೈಡ್ಸ್ ಅಂದ್ರೆ ಏಷಿಯನ್ ಕಾಂಟಿನೆಂಟಲ್ ಅಥವಾ ಅದರ್ ಕಂಟ್ರೀಸ್ ಗಳಲ್ಲಿ ಸಿಗುವಂತಹ ಒಂದು ಸರಕುಗಳನ್ನ ಏನ್ ಮಾಡಿದ್ರು, ದೇ ಆರ್ ಇಂಟು ಕಾನ್ಸ್ಟಾಂಟಿನೋಪಲ್ ಆಫ್ ಈಸ್ಟರ್ನ್ ರೋಮನ್ ಆಗಿರುವಂತಹ ಏನ್ ಮಾಡಿದ್ರು ಈ ಒಂದು ಸಾಮ್ರಾಜ್ಯಕ್ಕೆ ಅಥವಾ ಇದನ್ನ ಇಲ್ಲಿಗೆ ಈಸ್ಟರ್ನ್ ರೋಮನ್ ಕಡೆಗೆ ಏನ್ ಮಾಡಿದ್ರು ಆ ಗೂಡ್ಸ್ ಗಳನ್ನ ಅವರು ತೆಗೆದುಕೊಂಡು ಹೋದ್ರು. ಇಲ್ಲಿ ನಾವು ಬೈಸೋಟಮ್ ಅಂತಂದು ಸಹ ನಾವು ಈ ಎಂಪರ್ಗೆ ಈ ಒಂದು ಹೆಸರನ್ನು ಕತೆ, ಯಾಕಂದ್ರೆ ಅಲ್ಲಿ ಆ ಕಾನ್ಸ್ಟಾಂಟಿನೋಪಲ್ ಅನ್ನ ಕಾನ್ಸ್ಟಾಂಟ್ ಎನ್ನುವಂತಹ ರಾಜ ಏನ್ ಮಾಡ್ದ, ಆ ಕಾನ್ಸ್ಟಾಂಟಿನೋಪಲ್ ಅನ್ನೋ ಸಿಟಿಯನ್ನ ಕಟ್ಟಿರ್ತಾನೆ. ಸೊ ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಒಂದು ವಿಷಯ ಏನು ಅಂತ ಹೇಳಿದ್ರೆ, ಕಾನ್ಸ್ಟಾಂಟಿನೋಪಲ್ ಅನ್ನುವಂತಹದ್ದು ಟರ್ಕಿಯ ಹತ್ತಿರದಲ್ಲಿ ಬರುವಂತಹ ಒಂದು ಪುಟ್ಟದಾಗಿರ್ತಕ್ಕಂಥ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ಏನಾಗಿರುತ್ತೆ, ಕ್ರಿಶ್ಚಿಯನ್ನರ ಆಳ್ವಿಕೆ ಇರುತ್ತೆ, ಇನ್ನು ಸುತ್ತ ಈ ಕಡೆಗೆಲ್ಲರೂ ಸಹ ಮುಸ್ಲಿಮರ ಆಳ್ವಿಕೆ ಇರೋದನ್ನ ನಾವಿಲ್ಲಿ ನೋಡ್ತೀವಿ. ಸೊ ಇಲ್ಲೇನಾಯ್ತು ಅದನ್ನ ನಾನು ನಿಮಗೆ ಮ್ಯಾಪ್ ಅಲ್ಲಿ ತೋರಿಸ್ತೀನಿ, ಹೇಗೆ ಅಂತ ಮ್ಯಾಪ್ ತೋರಿಸುವಾಗ ನಿಮಗೆ ಅದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಫಸ್ಟ್ ಪಾಯಿಂಟ್ ನೋಡೋದಾದ್ರೆ, ಇವ್ರ ಟ್ರೇಡರ್ಸ್ ಏನ್ ಮಾಡಿದ್ರು, ಆ ಸರಕುಗಳನ್ನ ತೆಗೆದುಕೊಂಡು ಈಸ್ಟರ್ನ್ ರೋಮ್ ನ ಕಡೆಯಲ್ಲಿರುವಂತಹ ಬೈಸೈಟಮ್ ಎಂಪರರ್ ಅಂತ ಹೇಳ್ತೀವಿ ನಾವು, ಇದು ಎಂಪರರ್ ನೇಮ್. ಇದು ಈ ಎಂಪರರ್ ಇರುವಂತಹ ಒಂದು ಪ್ಲೇಸ್ಗೆ ಅದು ಕಾನ್ಸ್ಟಾಂಟಿನೋಪಲ್ ಕಡೆಗೆ ಅವರು ಹೋಗ್ತಾರೆ. ಅಂದ್ರೆ ಕಾನ್ಸ್ಟಾಂಟಿನೋಪಲ್ ಇವರ ಕೈವಶದಲ್ಲಿ ಇರುತ್ತೆ. ಸೊ ಅಲ್ಲಿಗೆ ಅವರು ಅದನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಸೊ ದ ಫಿಫ್ತ್ ಒನ್ ಅಂದ್ರೆ, ಇಟಾಲಿಯನ್ ಮರ್ಚೆಂಟ್ಸ್ ವುಡ್ ಬೈ ದಿಸ್ ಗೂಡ್ಸ್ and then sell them in the European countries. ಸೊ ಈ ಅರಬ್ನವರು ತೆಗೆದುಕೊಂಡು ಅಲ್ಲಿ ಹೋದ ತಕ್ಷಣ ಏನಾಗುತ್ತೆ, ಇವರು ಕಾನ್ಸ್ಟಾಂಟಿನೋಪಲ್ಗೆ ಹೋಗಿ ಸೇರ್ಕೊಳ್ತಾರೆ. ಅದನ್ನ ಏನ್ ಮಾಡ್ತಾರೆ, ಇಟಾಲಿಯವರು ಬಂದ್ಬಿಟ್ಟು ಆ ಸರಕುಗಳನ್ನ ಖರೀದಿ ಮಾಡಿಕೊಂಡು ತೆಗೆದುಕೊಂಡು ಯುರೋಪಿಯನ್ ಕಂಟ್ರೀಸ್ಗಳಿಗೆ ಹೋಗಿ ಅದನ್ನ ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ. ಸೊ 6 ಪಾಯಿಂಟ್, Constantinople was the center of international trade and was considered as the gateway of European trade. ಹಾಗಾಗಿ ಏನಾಯ್ತು ಅಂದ್ರೆ, ಈ ಕಾನ್ಸ್ಟಾಂಟಿನೋಪಲ್ ಅನ್ನುವಂಥ ಪ್ರದೇಶ ಏನಾಯ್ತು, ಇದು ಒಂಥರ ಸೆಂಟ್ರಲ್ ಇಂಟರ್ನ್ಯಾಷನಲ್ ಟ್ರೇಡ್ ಆಯ್ತು. ಯಾಕಂದ್ರೆ ಇಲ್ಲಿ ನಮ್ಮ ದೇಶದಿಂದ, ಭಾರತದಿಂದ ಅಥವಾ ಏಷ್ಯನ್ ಕಂಟ್ರೀಸ್ಗಳಿಂದ ತೆಗೆದುಕೊಂಡು ಹೋಗಿರುವಂತಹ ಸರಕುಗಳನ್ನ ಏನ್ ಮಾಡಿದ್ರು, ಕಾನ್ಸ್ಟಾಂಟಿನೋಪಲ್ಗೆ ತಗೊಂಡೋಗ್ತಾರೆ. ಅಲ್ಲಿಂದ ಇಟಾಲಿಯಿಂದ ಬಂದ್ಬಿಟ್ಟು ಇದರಿಂದ ಬಂದಂತ ಇಟಾಲಿಯನ್ನರು ತೆಗೆದುಕೊಂಡು ಹೋಗಿ ಯುರೋಪಿಗೆ ಮಾರಾಟವನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಅದನ್ನು ನಾವು ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಒಂದು ಪ್ಲೇಸ್ ಅಂತ, ಸೆಂಟರ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಕೇಂದ್ರ ಅಂತ ಅದನ್ನು ನಾವು ಕರಿತೀವಿ. ಅದೇ ರೀತಿಯಾಗಿ ಅದಕ್ಕೆ ಇನ್ನೊಂದು ನಾವು ಹೆಸರು ಹೇಳೋದಾದ್ರೆ ಗೇಟ್ವೇ ಆಫ್ ಯುರೋಪಿಯನ್ ಟ್ರೇಡ್ ಅಂತಂದು ಕರೀತಾರೆ. ಅಂದ್ರೆ ಇದನ್ನ ಈ ಹೆಸರನ್ನ ನೆನ್ಪಿಟ್ಕೊಡ್ರಿ, ಯಾಕಂದ್ರೆ ಇದನ್ನ ಎಕ್ಸಾಮ್ ನಲ್ಲಿ ನಿಮಗೆ 1 ಮಾರ್ಕ್ಸ್ ಅಲ್ಲ 2 ಮಾರ್ಕ್ಸ್ಗೆ ಕೇಳ್ತಾರೆ. ಗೇಟ್ವೇ ಆಫ್ ಯುರೋಪಿಯನ್ ಟ್ರೇಡ್ ಅಂತಂದು ಸಹ ಅದನ್ನ ಕರೀತಾ ಇದ್ರು. ಸೊ ಇಲ್ಲಿ ಅರಬ್ ಮರ್ಚೆಂಟ್ಸ್ ಹ್ಯಾಡ್ ಗೈನ್ ಮೊನೋಪೊಲಿ ಓವರ್ ದ ಟ್ರೇಡ್ ಇನ್ ಏಷ್ಯನ್ ಕಂಟ್ರೀಸ್ ಅಂತ ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ. ಸೊ ಇಲ್ಲಿ ಈ ಅರಬ್ ಮರ್ಚೆಂಟ್ಸ್ ಏನ್ ಮಾಡಿದ್ರು, ಮೊನೋಪೊಲಿ ಅಂದ್ರೆ ಏಕಸ್ವಾಮ್ಯ ಅಂತ ಹೇಳಿದೆ. ಇವ್ರು ಏನ್ ಮಾಡಿದ್ರು, ಓವರ್ ದ ಟ್ರೇಡ್ ಇನ್ ಏಷ್ಯನ್ ಕಂಟ್ರೀಸ್ ಅಂತ ಅಂದ್ರೆ ಏಕಸ್ವಾಮ್ಯ, ತಮ್ಮದೇ ಎಲ್ಲ ಅಧಿಕಾರ, ಅವ್ರ ಕೈಯಲ್ಲೇ ವ್ಯಾಪಾರವನ್ನ ಏಷ್ಯನ್ ಕಾಂಟಿನೆಂಟ್ ನಲ್ಲಿ ಬರುವಂತ ಅಂದ್ರೆ ಏಷ್ಯಾ ಖಂಡದಲ್ಲಿ ಬರುವಂತ ಎಲ್ಲಾ ವ್ಯಾಪಾರ ಇವುಗಳನ್ನ ವಸ್ತುಗಳನ್ನ ತೆಗೆದುಕೊಂಡು ಬಂದು ಕಾನ್ಸ್ಟಾಂಟಿನೋಪಲ್ ನಲ್ಲಿ ಮಾರೋದು ಅವರೇ ಅನ್ನುವಂತಹದನ್ನ ಮಾಡ್ಕೊಂಡ್ಬಿಟ್ಟಿದ್ರು. ದಟ್ ಒನ್ ವಿ ಕಾಲ್ ದ ಮೊನೋಪೊಲಿ ಅಂತ ನಾವು ಅದನ್ನ ಕರಿತೀವಿ. ಅದಕ್ಕೆ ನಾವು ಏಕಸ್ವಾಮ್ಯ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅಂಡ್ ನೆಕ್ಸ್ಟ್, ಇಲ್ಲಿ ಏಷ್ಯನ್ ಕಡೆಗೆ ಅರಬಿನ ಒಂದು ವಹಿವಾಟ ಜಾಸ್ತಿ ಆಗಿತ್ತು. ಸೊ ಇಂದ ಯುರೋಪ್ ಕಡೆಯಲ್ಲಿ ಬಂದ್ರೆ, ಸೊ ಇಲ್ಲೇನಾಯ್ತು, ದ ಇಟಾಲಿಯನ್ ಟ್ರೇಡರ್ಸ್ ಹ್ಯಾವ್ ಗೈನ್ ಮೊನೋಪೊಲಿ ಓವರ್ ಟ್ರೇಡ್ ಇನ್ ಯುರೋಪ್. ಸೊ ನೋಡ್ರಿ, ಇಟಾಲಿಯನ್ ಅವ್ರು ಬಂದ್ರು, ಇಲ್ಲಿ ಅರಬ್ ಆದ್ರೆ ಇಲ್ಲಿ ಇಟಾಲಿಯನ್ ಏನ್ ಮಾಡಿದ್ರು, ನಾನು ಹೇಳಿದ್ನಲ್ಲ, ಈ ಇಟಾಲಿಯನ್ ಅವರು ಇಲ್ಲಿಗೆ ಬಂದ್ಬಿಟ್ಟು ಕಾನ್ಸ್ಟಾಂಟಿನೋಪಲ್ಗೆ ಬಂದು ಅರಬ್ಬರು ಇಲ್ಲಿ 1 ರೂಪಾಯಿ ತಗೊಂಡಿದ್ದನ್ನ 50 ರೂಪಾಯಿಗೆ ತಗೊಂಡು ಇವರು ಯುರೋಪ್ ಅಲ್ಲಿ ಹೋಗಿ 100 ರೂಪಾಯಿಗೆ ಮಾರಾಟವನ್ನ ಮಾಡ್ತಾ ಇದ್ರು ಅಂತ ಹೇಳಿದ್ನಲ್ಲ. ಸೊ ಹಾಗೆ ಇಟಾಲಿಯನ್ ಟ್ರೇಡರ್ಸ್ ಏನ್ ಮಾಡಿದ್ರು, ಯುರೋಪ್ ಕಡೆಗೆ ಅವ್ರದ್ದು ಅಧಿಕಾರ ಹೆಚ್ಚಾಯ್ತು. ಯಾವ್ದ್ರಲ್ಲಿ,
ಟ್ರೇಡಲ್ಲಿ ಇದು ನಿಮಗೆ ಎಕ್ಸಾಂಪಲ್ 2 ಮಾರ್ಕ್ಸಿಗೆ ಕೇಳ್ತಾರೆ. ಏನಂದ್ರೆ ಏಷ್ಯನ್ ಕಡೆ ಯಾರು ಅಂಡ್ ದ ಯುರೋಪ್ ಕಡೆಯಲ್ಲಿ ಯಾರು ಹೆಚ್ಚು ಮೊನೋಪಲಿ ಅಂದ್ರೆ ಏಕಸ್ವಾಮ್ಯವನ್ನು ಹೊಂದಿದ್ರು ಟ್ರೇಡ್ ಇದರಲ್ಲಿ ಅಂತ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರಲ್ಲ. ನಿಮಗೆ ನೆನಪಿಟ್ಕೋಬೇಕಂದ್ರೆ ಏಷ್ಯನ್ ಅಂದ್ರೆ ಅರಬ್, ಯುರೋಪ್ ಅಂದ್ರೆ ಇಟಾಲಿ ಅಂತ ನೀಟಾಗಿ ನೀವು ಅದನ್ನ ನೆನಪಿಟ್ಕೋಬಿಡಿ. ಸೊ ಇಷ್ಟಾದ್ಮೇಲೆ ದ ಮರ್ಚನೈಸ್ಡ್ ಫ್ರಮ್ ಏಷ್ಯಾ ಬ್ರಾಟ್ ಗುಡ್ ಪ್ರಾಫಿಟ್ಸ್ ಟು ಇಟಾಲಿಯನ್ ಮರ್ಚೆಂಟ್ಸ್. ಸೊ ಇಲ್ಲಿಂದ ಏನಾಯ್ತು ಅಂದ್ರೆ ಇವರಿಬ್ರು ಯಾರು ಈ ಏಷ್ಯಾದಿಂದ ತೆಗೆದುಕೊಂಡು ಬಂದವರು ಇವರಿಬ್ರು, ಇವನಿಗೂ ಸಹ ಒಳ್ಳೆ ವ್ಯಾಪಾರಕ್ಕೆ ಅರಬ್ನವ್ರಿಗೂ ಸಹ ಒಳ್ಳೆ ದುಡ್ಡು ಸಿಗ್ತಾ ಇತ್ತು ಅಂಡ್ ದೆನ್ ಇವರಿಗೆ ಇಟಾಲಿಯನ್ಸಿಗೂ ಒಳ್ಳೆ ದುಡ್ಡು ಸಿಗ್ತಾ ಇತ್ತು. ಸೊ ಇಲ್ಲೇನಾಯ್ತು, ಈ ಗೂಡ್ಸ್ಗಳನ್ನ ಮರ್ಚನೈಟ್ ಸರಕುಗಳನ್ನ ಏನ್ ತಂದಿದ್ರಲ್ಲ ಇದನ್ನ ಏನಾಯ್ತು ಏಷ್ಯಾದಿಂದ ತಂದಂತಹ ಪ್ರಾಫಿಟ್ ಹೆಚ್ಚು ಯಾರಿಗೆ ಹೋಗ್ತಾ ಇತ್ತು ಅಂದ್ರೆ ಈ ಇಟಾಲಿಯನ್ ಅವರು ಹೆಚ್ಚಾಗಿ ಇವರು ದುಡ್ಡನ್ನ ಪ್ರಾಫಿಟ್ ಅನ್ನ ಪಡೆದುಕೊಳ್ತಾ ಇದ್ರು. ಸೊ ಇಲ್ಲಿ ಮರ್ಚನೈಸ್ಡ್ ಅಂದ್ರೆ ಭಾರತದ ಸರಕುಗಳನ್ನ ಇಟಾಲಿಯನ್ ಮರ್ಚೆಂಟ್ಸ್ ಏನಾದ್ರು ತುಂಬಾನೇ ಪ್ರಾಫಿಟ್ ಪಡೆದ್ರು. ಸೊ ಇಲ್ಲಿಗೆ ದ ಥರ್ಡ್ ಟ್ರೇಡ್ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ಯುರೋಪ್ ಫಸ್ಟ್ ಪಾಯಿಂಟ್ ನಾವು ಫಿನಿಶ್ ಮಾಡಿದ್ವಿ. ನೆಕ್ಸ್ಟ್ ದ ಸೆಕೆಂಡ್ ಪಾಯಿಂಟ್ ದ ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್ ಅಂದ್ರೆ ಕಾನ್ಸ್ಟಾಂಟಿನೋಪಲ್ ಅನ್ನ ವಶಪಡಿಸಿಕೊಂಡಿದ್ದು ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಕನ್ನಡ ಟೆಕ್ಸ್ಟ್ ಬುಕ್ ಅಲ್ಲಿ ಕಾನ್ಸ್ಟಾಂಟಿನೋಪಲ್ ಅನ್ನು ಹೇಗೆ ವಶಪಡಿಸಿಕೊಂಡ್ರು ಅನ್ನುವಂಥದ್ದು. ಸೊ ದ ಫಸ್ಟ್ ಪಾಯಿಂಟ್ ಇನ್ ದ ಸೆಕೆಂಡ್ ಪಾಯಿಂಟ್, ಈ ಸೆಕೆಂಡ್ ಪಾಯಿಂಟ್ ಇದೆ ಅಲ್ಲ ನಮ್ದು, ಇದರಲ್ಲಿ ಫಸ್ಟ್ ಒಂದು ಪಾಯಿಂಟ್ ಏನು ಅಂತಂದ್ರೆ ದ ಟ್ರೇಡ್ ಅಂಡ್ ಕಾಮರ್ಸ್ ಬಿಟ್ವೀನ್ ಏಷ್ಯಾ ಅಂಡ್ ಯುರೋಪ್ ವಾಸ್ ಟೇಕಿಂಗ್ ಪ್ಲೇಸ್ ಥ್ರೂ ದ ಸಿಟಿ ಆಫ್ ಕಾನ್ಸ್ಟಾಂಟಿನೋಪಲ್. ಫಸ್ಟ್ ನಾನು ನಿಮಗೆ ಹೇಳಿದ್ದೆ ಇಲ್ಲೇನಾಗಿತ್ತು, ದ ಟ್ರೇಡ್ ಅಂದ್ರೆ ವ್ಯಾಪಾರ ಏನಾಗಿತ್ತು ಏಷ್ಯಾ ಮತ್ತು ಯುರೋಪ್, ಏಷ್ಯಾದಲ್ಲಿ ಬರುವಂತಹ ಮತ್ತು ಹಾಗೂ ಯುರೋಪಿನಲ್ಲಿ ಬರುವಂತಹ ವ್ಯಾಪಾರದ ಒಂದು ಸಂಬಂಧಗಳು ಅಥವಾ ವ್ಯಾಪಾರ ಯಾವ ರೂಟ್ ನಲ್ಲಿ ಹೋಗ್ತಾ ಇತ್ತು ಅಂದ್ರೆ ಇಟ್ ವಾಸ್ ಏಷ್ಯಾ ಅಂಡ್ ಯುರೋಪ್ ವಾಸ್ ಟೇಕಿಂಗ್ ಪ್ಲೇಸ್ ಥ್ರೂ ದ ಸಿಟಿ ಆಫ್ ಕಾನ್ಸ್ಟಾಂಟಿನೋಪಲ್. ಈ ಕಾನ್ಸ್ಟಾಂಟಿನೋಪಲ್ಗೆನೆ ಬಂದ್ಬಿಟ್ಟು ಇವರು ಏಷ್ಯಾದವ್ರು ಇಲ್ಲಿ ಮಾರಬೇಕು, ಇಲ್ಲಿ ಬಂದು ತಗೊಂಡು ಏನ್ ಮಾಡ್ಬೇಕು ಯುರೋಪಿಗೆ ಹೋಗ್ಬೇಕು ಇಟಾಲಿ ಅವರು, ಆ ರೀತಿಯಾಗಿ ಇತ್ತು. ಸೊ ಅಂತ ಕಾನ್ಸ್ಟಾಂಟಿನೋಪಲ್ ಏನಾಯ್ತು ಅಂದ್ರೆ in 1453 the Ottoman Turks captured the city of the Constantinople. ಸೊ ಇಲ್ಲಿ ಫ್ರಮ್ ದ ಏನ್ಷಿಯಂಟ್ ಟೈಮ್ ಟು ಮಿಡಲ್ ಏಜ್ ವರ್ಗುನು ಇದೇ ರೀತಿ ವ್ಯಾಪಾರ ನಡೀತಾ ಇತ್ತು. ಅದು ಸಡನ್ಲಿ ಏನಾಗುತ್ತೆ ಇನ್ ದ ಇಯರ್ ಆಫ್ 1453 1453ರಲ್ಲಿ ಏನಾಯ್ತು ಅಂದ್ರೆ ಆಟೋಮನ್ ಟರ್ಕ್ಸ್ ಅಲ್ಲಿ ಬರುವಂತಹ ಒಂದು ಆಟೋಮನ್ ಅನ್ನುವಂತಹ ಒಬ್ಬ ಒಂದು ಮನೆತನ ಇವ್ರು ಏನ್ ಮಾಡಿದ್ರು 1453ಯಲ್ಲಿ ಈ ಒಂದು ಕಾನ್ಸ್ಟಾಂಟಿನೋಪಲ್ ಅನ್ನ ವಶಪಡಿಸ್ಕೊಂಡ್ರು. ನಾನು ನಿಮಗೆ ಫಸ್ಟೇ ಹೇಳಿದೆ ಕಾನ್ಸ್ಟಾಂಟಿನೋಪಲ್ ಅದ್ರ ಸುತ್ತಮುತ್ತ ಮುಸ್ಲಿಂ ರಾಷ್ಟ್ರಗಳೇ ಇದ್ದಂತಹದ್ದು. ಆ ಚಿಕ್ಕ ಪ್ರದೇಶ ಮಾತ್ರ ರೋಮನ್ನರ ಕೈಯಲ್ಲಿ ಅಂದ್ರೆ ಕ್ರಿಶ್ಚಿಯನ್ನರ ಕೈಯಲ್ಲಿ ಇತ್ತು. ಈ ಸುತ್ತ ಇರುವಂತಹ ಈ ಒಂದು ಮುಸ್ಲಿಂ ರಾಷ್ಟ್ರಗಳು ಯಾವಾಗಲೂ ಸಹ ಇದನ್ನ ವಶಪಡಿಸ್ಕೋಬೇಕು ಅಂತ ನೋಡ್ತಾ ಇದ್ರು. ಸೊ ಇಲ್ಲಿ 1453ಯಲ್ಲಿ ಆ ಒಂದು ಸಮಯ ಬಂದಿದ್ರಿಂದ ಏನಾಯ್ತು, ಇವರು ಈ ಒಂದು ಆಟೋಮನ್ ಟರ್ಕ್ಸ್ ಏನ್ ಮಾಡಿದ್ರು, ಅವರು ಕಾನ್ಸ್ಟಾಂಟಿನೋಪಲ್ ಅನ್ನ ವಶಪಡಿಸ್ಕೊಂಡ್ಬಿಟ್ರು. ಅಂಡ್ ದೆನ್ ವಶಪಡಿಸ್ಕೊಂಡಾದ ನಂತರ ಏನಾಯ್ತು ಅಂತ ಅಂದ್ರೆ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಆಸ್ ಎ ರಿಸಲ್ಟ್ ಆಫ್ ದ ಟ್ರೇಡ್ ರೂಟ್ಸ್ ಕನೆಕ್ಟಿಂಗ್ ದ ಸಿಟಿ ಆಫ್ ಕಾನ್ಸ್ಟಾಂಟಿನೋಪಲ್ ಏನಾಯ್ತು, ಇದನ್ನ ಆಸ್ ಎ ರಿಸಲ್ಟ್ ಏನಾಯ್ತು, ಸೊ ಅವ್ರು ಇದನ್ನ ವಶಪಡಿಸ್ಕೊಂಡ್ರು. ಅವಾಗ ಏನಾಯ್ತು ಅಂತ ಅಂದ್ರೆ ಇಲ್ಲಿ ದಟ್ ಸಿಟಿ ವಿಚ್ ಒನ್ ದ ಕಾನ್ಸ್ಟಾಂಟಿನೋಪಲ್ ದಟ್ ಸಿಟಿ ವಾಸ್ ಕನೆಕ್ಟಿಂಗ್ ದ ಸಿಟಿ ಆಫ್ ದ ಯಾವುದೇ ಒಂದು ಟ್ರೇಡ್ ಆಗಲಿ ಈ ಒಂದು ಟ್ರೇಡ್ ವ್ಯಾಪಾರದ ಒಂದು ಮಾರ್ಗಗಳನ್ನ ಈ ಸಿಟಿ ಕನೆಕ್ಟ್ ಅನ್ನ ಮಾಡಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಇಷ್ಟರ ಜೊತೆಯಲ್ಲಿ ನಾವು ನೋಡೋದಾದ್ರೆ ಇಷ್ಟು ಆದ್ಮೇಲೆ ಸೊ ನ್ಯಾಚುರಲಿ ಕಾನ್ಸ್ಟಾಂಟಿನೋಪಲ್ ಏನಾಯ್ತು ಕೇಮ್ ಅಂಡರ್ ದ ಕಂಟ್ರೋಲ್ ಆಫ್ ದ ಟರ್ಕ್ಸ್. ಅವಾಗ ಏನಾಯ್ತು, ಅವರನ್ನ ವಶಪಡಿಸ್ಕೊಂಡ್ರು ಅಂದಾಗ ನ್ಯಾಚುರಲ್ ಆಗಿ ಕಾನ್ಸ್ಟಾಂಟಿನೋಪಲ್ ಪೂರ್ತಿ ಏನಾಯ್ತು ಇಟ್ಸ್ ಕೇಮ್ ಅಂಡರ್ ದ ಕಂಟ್ರೋಲ್ ಆಫ್ ಟರ್ಕ್. ಅದು ಇವ್ರು ಯಾರು ಟರ್ಕರ ಒಂದು ಕೈ ಕೆಳಗಡೆ ಅಥವಾ ಅವರ ಒಂದು ಜವಾಬ್ದಾರಿಕೆಯಲ್ಲಿ ಅವರ ಆಳ್ವಿಕೆಯಲ್ಲಿ ಅದು ಬಂದ್ಬಿಡುತ್ತೆ ಅಥವಾ ಅವರ ನಿಯಂತ್ರಣದಲ್ಲಿ ಅದು ಬಂದ್ಬಿಡುತ್ತೆ. ಅವಾಗ ಏನಾಯ್ತು, ದ ಟರ್ಕ್ ಸ್ಟಾರ್ಟೆಡ್ ಲೀವಿಂಗ್ ಟೂ ಮೆನಿ ಟ್ಯಾಕ್ಸಸ್ ಆನ್ ದ ಗೂಡ್ಸ್. ಏನ್ ತಗೊಂಡ್ಬರ್ತಾ ಇದ್ರಲ್ಲ ಗೂಡ್ಸ್ಗಳನ್ನ ಅರಬ್ನವರು ಭಾರತದಿಂದ ಅಥವಾ ಏಷ್ಯನ್ ಇದರಿಂದ ತಗೊಂಡ್ಬಂದು ಅಲ್ಲಿ ಮಾರ್ತಾ ಇದ್ರಲ್ಲ ಆಟೋಮನ್ ಇದರಲ್ಲಿ ಯಾವುದು ಕಾನ್ಸ್ಟಾಂಟಿನೋಪಲ್ನಲ್ಲಿ ಮಾರ್ತಾ ಇದ್ರಲ್ಲ ಆ ಪ್ರದೇಶ ವಶಪಡಿಸ್ಕೊಂಡ ತಕ್ಷಣ ಏನ್ ಮಾಡಿದ್ರು, ಟರ್ಕ್ಸ್ ಸ್ಟಾರ್ಟೆಡ್ ಲೇವಿಂಗ್ ಟೂ ಮೆನಿ ಟ್ಯಾಕ್ಸಸ್ ಆನ್ ದ ಗೂಡ್ಸ್. ಅಂದ್ರೆ
ತುಂಬಾನೇ ಟ್ಯಾಕ್ಸ್ ಅನ್ನ ಹಾಕ್ಲಿಕ್ಕೆ ಶುರು ಮಾಡಿದ್ರು. ನಾವು ಯಾವಾಗಲೂ ಇಲ್ಲಿ ಸ್ಟಾರ್ಟೆಡ್ ಪುಟ್ ಅಂತೀವಿ, ಪುಟ್ ಅನ್ಬಾರ್ದು, ಲೇವಿಂಗ್ ಅಂತ ಹೇಳ್ಬೇಕಂದ್ರೆ ಹೆಚ್ಚು ತೆರಿಗೆಯನ್ನ ಇವರು ಟರ್ಕರು ಏನ್ ಮಾಡಿದ್ರು, ಅವ್ರು ಏನ್ ತಗೊಂಡ್ಬರ್ತಾ ಇದ್ರಲ್ಲ ಅರಬರು ಮತ್ತೆ ಇಟಾಲಿಗೆ ತಗೊಂಡು ಹೋಗ್ತಿದ್ರಲ್ಲ ಅವುಗಳ ಗೂಡ್ಸ್ ಮೇಲೆ ಅಥವಾ ವಸ್ತುಗಳ ಮೇಲೆ ಹೆಚ್ಚು ತೆರಿಗೆಗಳನ್ನ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಇದಾದ ನಂತರ ಅದೇ ಸಮಯದಲ್ಲಿ ದ ಸ್ಪೇನ್ ಅಂಡ್ ಪೋರ್ಚುಗಲ್ ವೇರ್ ಅಟೆಂಪ್ಟಿಂಗ್ ಟು ಬ್ರೇಕ್ ದ ಮೊನೋಪೊಲಿ ಆಫ್ ದ ಇಟಾಲಿಯನ್ ಟ್ರೇಡರ್ಸ್. ನಾವು ಫಸ್ಟ್ ನಿಮಗೆ ಹೇಳಿದ್ದೆ, ಈ ಕಡೆಯಲ್ಲಿ ಯುರೋಪಿಯನ್ ಕಂಟ್ರೀಸ್ ಕಡೆಯಲ್ಲಿ ಹೋದ್ರೆ ಇಟಾಲಿಯನ್ ಅವ್ರು ಏನ್ ಮಾಡಿದ್ರು, ದೇ ಹ್ಯಾಡ್ ದ ಮೊನೋಪಲಿ ಆನ್ ದ ಯುರೋಪಿಯನ್ ಕಂಟ್ರೀಸ್. ಯುರೋಪಿಯನ್ನರ ಮೇಲೆ ಟ್ರೇಡ್ ಮೊನೋಪಲಿ ಅಂತ ಹೇಳ್ತೀವಿ, ವ್ಯಾಪಾರದ ಮೇಲೆ ಏಕಸ್ವಾಮ್ಯತ್ವವನ್ನು ಇಟಾಲಿಯವರು ಪಡ್ಕೊಂಡ್ಬಿಟ್ಟಿದ್ರು. ಅವರೇ ಹೋಗ್ಬೇಕು, ಅವರೇ ತರಬೇಕು, ಅವರೇ ಮಾರಾಟವನ್ನ ಮಾಡಬೇಕು. ಈ ಕಡೆ ನೋಡಿದ್ರೆ ಏನಾಗಿತ್ತು, ಏಷ್ಯನ್ ಇದರಲ್ಲಿ ಕಂಟ್ರಿಗಳಲ್ಲಿ ಅರಬರು ಬಂದು ಆ ಕೆಲಸಗಳನ್ನ ಮಾಡ್ತಾ ಇದ್ರು. ಪೋರ್ಚುಗಲ್ ಸೇಲರ್ಸ್ಗಳಿಗೆ ಇವರು ಸ್ಪೈನ್ ಮತ್ತು ಪೋರ್ಚುಗಲ್ನವರು ಅವರಿಗೆ ಎನ್ಕರೇಜ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಅವ್ರಿಗೆ ಒಂದು ಎಫರ್ಟ್ ಮೂಲಕವಾಗಿ ಅವರಿಗೆ ನಾನು ಹೇಳಿದ್ನಲ್ಲ, ಇದು ಯಾವುದು ಕಂಪಾಸ್ ಮತ್ತೆ ಆಸ್ಟ್ರಲೋಬ ಮತ್ತೆ ಗನ್ ಪೌಡರ್ ಇದಿಷ್ಟನ್ನ ಕೊಟ್ಬಿಟ್ಟು ಅವರನ್ನ ಹೊಸ ಸೀ ರೂಟ್ ಹುಡುಕ್ಲಿಕ್ಕೆ ಕಳಿಸ್ತಾರೆ. ಸೊ ಅದರಲ್ಲಿ ವಾಸ್ಕೋ ಡಿ ಗಾಮಾ was one of a Portugal sailor. He left the Lisbon and reached Kapadu near Calcutta on the west coast of India in 1498. ಇದು ನಿಮಗೆ 2 ಮಾರ್ಕ್ಸ್ ಕೇಳ್ತಾರೆ. ಅದೊಂದು ನಾನು ಹೇಳೋದು ಮತ್ತೆ 1453 ಕಾನ್ಸ್ಟಾಂಟಿನೋಪಲ್ ಅನ್ನ ಅಟೋಮನ್ ಟರ್ಕ್ ವಶಪಡಿಸ್ಕೊಳ್ತಾರಲ್ಲ ಅದನ್ನು ಕೇಳ್ತಾರೆ. ಸೊ 1498 ದ ವಾಸ್ಕೋ ಡಿ ಗಾಮಾ ವಾಸ್ ಏನ್ ಮಾಡ್ದ, ಈ ಲೆಫ್ಟ್ ದ ಲೆಸ್ಬಾನ್ ಅಂದ್ರೆ ಪೋರ್ಚುಗಲ್ ನಲ್ಲಿ ಬರುವ ಒಂದು ಪ್ರದೇಶ. ಇಲ್ಲಿ ಮ್ಯಾಪ್ ಅಲ್ಲಿ ನಾನು ತೋರಿಸ್ತೀನಿ ನಿಮ್ಗೆ ಅವ್ನು ಹೇಗ್ ಬಂದ ಅಂತಂದು ಹೇಳ್ಬಿಟ್ಟು. ಸೊ ಇಲ್ಲಿ ಪೋರ್ಚುಗಲ್, ಸ್ಪೇನ್ ಅಂಡ್ ಇದು ಆಫ್ರಿಕಾ. ಸೊ ಇವನೇನ್ ಮಾಡ್ದ, ಈ ಪೋರ್ಚುಗಲ್ ಸೇಲರ್ ವಾಸ್ಕೋ ಡಿ ಗಾಮಾ ಇವನೇನ್ ಮಾಡ್ದ, ಈ ನಾವಿಕ ಪೋರ್ಚುಗಲ್ ನಲ್ಲಿರುವ ಲೆಸ್ಬಾನ್ ಅನ್ನೋ ಒಂದು ಸಿಟಿಯಿಂದ ಅವನು ಹೊರಟ್ಬಿಟ್ಟು ಈ ಆಫ್ರಿಕಾವನ್ನ ಸಂಪೂರ್ಣವಾಗಿ ಸುತ್ತುವರೆದು ಎಲ್ಲಿಗೆ ಬರ್ತಾನೆ, ಭಾರತದ ಪ್ರದೇಶಕ್ಕೆ, ಭಾರತದ ವೆಸ್ಟ್ ಕೋಸ್ಟ್ ಕಡೆಗೆ ಬರ್ತಾನೆ. ಅದನ್ನ ಕಪಾಡು ನಿಯರ್ ಕಲ್ಕಟ್ಟಾದ ಹತ್ತಿರವಿರುವಂತ ಕಪಾಡುಗೆ ಬಂದು ಇವನು ಸೇರ್ಕೊಳ್ತಾನೆ. ಸೊ ಹೀಗೆ ಏನ್ ಮಾಡ್ದ, ಇವನು ಸಿ ರೂಟ್ ಅನ್ನ ಭಾರತಕ್ಕೆ ಕಂಡುಹಿಡಿತಾನೆ. ಲೆಸ್ಬಾನ್ ನಿಂದ ಹೊರಟು ಸೀದಾ ಈ ಕಡೆ ಸುತ್ತ ಆಫ್ರಿಕಾವನ್ನ ಸುತ್ತು ಹೊರದು ಬಿಟ್ಟು ಅವನು ಸೀದಾ ಬಂದು ಭಾರತಕ್ಕೆ ಸೇರ್ತಾನೆ. ಇದೇನು ಹಾಕಿದ್ದೀನಲ್ಲ ನಾನು, ಇದು ಅವ್ನು ಬಂದಂತ ಸಿ ರೂಟ್. ಸೊ ಅದಾದ್ಮೇಲೆ he was successful in discovering a new sea route to India. ಸೊ ಅವ್ನು ಸಕ್ಸಸ್ ಆದ, ಯಶಸ್ವಿಯನ್ನ ಪಡೆದುಕೊಂಡ. ಈ ರೀತಿಯಾಗಿ ಬಂದ್ಬಿಟ್ಟು ಯಶಸ್ವಿಯನ್ನ ಅವನು ಪಡೆದುಕೊಂಡ. ಅಂಡ್ ದಿಸ್ ರೂಟ್ ಯಾವಾಗ ಅವನು ಯಶಸ್ವಿ ಪಡ್ಕೊಳ್ತಾನೋ, ದೆನ್ ದಿಸ್ ರೂಟ್ ಕಂಟಿನ್ಯೂಡ್ ಟು ಬಿ ದ route of trade between the India and Europe for many years. ಇದೇ ರೂಟ್ ಏನಾಯ್ತು, ಅನೇಕ ವರ್ಷಗಳವರೆಗೂ ಸಹ ಬಿಟ್ವೀನ್ ಇಂಡಿಯಾ ಅಂಡ್ ಯುರೋಪ್ನಲ್ಲಿರುವಂತ ಕಂಟ್ರೀಸ್ಗಳು ಇವೆಲ್ಲದಕ್ಕೂ ಏನಾಗಿದೆ, ಇದೇ ಸಿ ರೂಟ್ ಏನಾಯ್ತು ಅನೇಕ ವರ್ಷಗಳವರೆಗೂ ಇದು ಇದೇ ಮಾರ್ಗದಲ್ಲಿ ಬಂದು ವ್ಯಾಪಾರವನ್ನು ಮಾಡಲಿಕ್ಕೆ ಶುರು ಮಾಡಿದರು. ಸೊ ಯಾವಾಗ ಇಲ್ಲಿ ಸಿ ರೂಟ್ ಅನ್ನ ಲಿಸ್ಬಾನ್ ಇಂದ ಕಡಪಾಗೆ ಹೋಗಿ ಅವ್ನು ಕಂಡಿಡಿದ್ನಲ್ಲ, ಅಲ್ಲೇನಾಯ್ತು, ಎಷ್ಟೋ ವರ್ಷಗಳವರೆಗೂ ಸಹ ಇವರಿಬ್ಬರ ನಡುವೆ ಯುರೋಪ್ ಮತ್ತೆ ಅಲ್ಲಿ ಬರುವಂತ ಭಾರತ ಅಥವಾ ಏಷ್ಯನ್ ಕಾಂಟಿನೆಂಟ್ ನಲ್ಲಿ ಬರುವಂತ ಎಲ್ಲಾ ಒಂದು ದೇಶಗಳೊಡನೆ ವ್ಯಾಪಾರ ನಡೀತಾ ಇತ್ತು. ಇದೇ ಸಿ ರೂಟ್ ಅಲ್ಲೇ ನಡೀತಾ ಇತ್ತು. ಸೊ ದ ಪೋರ್ಚುಗೀಸ್ ವೇರ್ ದ ಫಸ್ಟ್ ಟು ರೀಎಸ್ಟಾಬ್ಲಿಷ್ ದ ಟ್ರೇಡ್ ಬಿಟ್ವೀನ್ ಇಂಡಿಯಾ ಅಂಡ್ ಯುರೋಪ್. ಪೋರ್ಚುಗೀಸರೇ ಮೊದಲನೇದಾಗಿ ಮತ್ತೊಮ್ಮೆ ಬಿಟ್ವೀನ್ ಯುರೋಪ್ ಅಂಡ್ ಇಂಡಿಯಾ ಮತ್ತು ಯುರೋಪಿನ ನಡುವೆ ಒಂದು ವ್ಯಾಪಾರವನ್ನ ಮತ್ತೆ ಇವರು ಏನ್ ಮಾಡಿದ್ರು, ಬೈ ದ ಸಿ ರೂಟ್ ಜಲಮಾರ್ಗದ ಮೂಲಕವಾಗಿ ಮತ್ತೆ ವ್ಯಾಪಾರವನ್ನ ಇವರು ಶುರು ಮಾಡ್ತಾರೆ. ಅಂತಂದ್ರೆ ಇಲ್ಲೇನಾಗಿತ್ತು, ವೆರಿ ಫಸ್ಟ್ ಏನಾಯ್ತು, ಆಟೋಮನ್ ಟರ್ಕ್ಸ್ ಏನ್ ಮಾಡಿದ್ರು, ಕಾನ್ಸ್ಟಾಂಟಿನೋಪಲ್ ಅನ್ನ ವಶಪಡಿಸ್ಕೊಂಡ ತಕ್ಷಣ ಏನಾಯ್ತು, ಅದು ಸಂಪೂರ್ಣವಾಗಿ ನಿಂತೋಗ್ಬಿಡ್ತು. ವ್ಯಾಪಾರ ಅಂದ್ರೆ ನಿಂತೋಯ್ತು ಮೀನ್ಸ್ ಅವ್ರು ತುಂಬಾ ನಡೀತಾ ಇತ್ತು, ತುಂಬಾ ತೆರಿಗೆ ಹಾಕಿದ್ರಿಂದ ಅಲ್ಲಿ ಏನ್ ಮಾಡ್ತಾ ಇದ್ರು, ಅವ್ರಿಗೆ ವ್ಯಾಪಾರ ಅಷ್ಟಿದ್ರಾಗಿ ಆಗ್ಲಿಲ್ಲ. ಸೊ ಮತ್ತೆ ಎಸ್ಟಾಬ್ಲಿಷ್ ಮಾಡಿದಂಥವ್ರು ಪೋರ್ಚುಗೀಸ್. ಇಂದ ನಿಮಗೆ 2 ಮಾರ್ಕ್ಸ್ಗೆ ಕೇಳ್ತಾರೆ, ಯಾರು ಮತ್ತೆ ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ಕೇಳ್ತಾರೆ. ದ ಪೋರ್ಚುಗೀಸ್ ವೇರ್ ದ ಫಸ್ಟ್ ಟು ಎಸ್ಟಾಬ್ಲಿಷ್ ದ ಟ್ರೇಡ್ ಬಿಟ್ವೀನ್ ಇಂಡಿಯಾ ಅಂಡ್ ಯುರೋಪ್. ಪೋರ್ಚುಗೀಸ್ ಯಾರು, ಡಚ್ ಅಲ್ಲ,
ಸ್ಪೇನು ಫ್ರೆಂಚ್ ಅಲ್ಲ, ಆಮೇಲೆ ಇಂಗ್ಲಿಷ್ ಬ್ರಿಟಿಷರ್ಸ್ ಅಲ್ಲ, ಯಾರು ಅಲ್ಲ, ಫಸ್ಟ್ ಮತ್ತೆ ಶುರು ಮಾಡಿದಂಥವ್ರು, ರೀ ಎಸ್ಟಾಬ್ಲಿಷ್ ಮಾಡಿದಂಥವ್ರು ಪೋರ್ಚುಗೀಸ್.